ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಮಿಳುನಾಡು ಅಕ್ಷರಶಃ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ದ್ರಾವಿಡ ನಾಡಿನ ದಕ್ಷಿಣ ಭಾಗದಲ್ಲಿನ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇಲ್ಲಿವರೆಗಿನ ಲೆಕ್ಕಾಚಾರದಲ್ಲಿ ಅಲ್ಲಿ ಸರಿಸುಮಾರು 2,000 ಕೋಟಿ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದ್ದು, ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಿಸುವುದಕ್ಕಾಗಿ ಕೇಂದ್ರದಿಂದ ತಂಡಗಳು ಕೂಡ ಬರಲಿವೆ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ತಮಿಳುನಾಡಿನ ತಮಿರಬರಣಿ ನದಿ ಸೇರಿದ ಹಾಗೆ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೋಗಿರೋದ್ರಿಂದ ತಮಿಳುನಾಡಿನ ಜನ ಸಾಕಷ್ಟು ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಇನ್ನು ಹವಾಮಾನ ಇಲಾಖೆ ಒಂದಷ್ಟು ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ದು, ಮಳೆ ಇನ್ನಷ್ಟು ಅಪಾಯಕಾರಿಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಏನಿದು ತಮಿಳುನಾಡಿನ ಕತೆ? ಅಲ್ಲಿನ ಯಾವೆಲ್ಲ ಜಿಲ್ಲೆಗಳು ಸಮಸ್ಯೆಗೆ ಸಿಲುಕಿವೆ? ಪ್ರವಾಸಿಗರಿಂದ ತುಂಬಿ ಹೋಗಬೇಕಿದ್ದ ಸಮಯದಲ್ಲಿ ತಮಿಳುನಾಡಿನ ಆ ಪ್ರದೇಶಗಳಿಗೆ ಬಂದೊದಗಿರುವ ಸಂಕಷ್ಟ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ದಕ್ಷಿಣ ಭಾಗ ನೀರಿನಲ್ಲಿ ಮುಳುಗೋಗಿದೆ. ಅಲ್ಲಿನ ರಸ್ತೆಗಳು, ಕಾರ್ಖಾನೆಗಳು, ಮನೆಗಳೆಲ್ಲವೂ ನೀರಿನಿಂದ ಆವೃತ ಆಗಿದೆ. ಕನ್ಯಾಕುಮಾರಿ, ತಿರುನಲ್ವೇಲಿ, ತೆಂಕಾಶಿ, ತೂತುಕುಡಿ, ರಾಮನಾಥಪುರಂ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿದ್ದಾನೆ. ತಿರುನಲ್ವೇಲಿ ಬಳಿಯ ತಮಿರಬರಣಿ ನದಿ ಅಬ್ಬರಿಸ್ತಾ ಇದ್ದು ಅಡ್ಡ ಸಿಕ್ಕಿದ್ನೆಲ್ಲ ನುಂಗ್ತಾ ಸಮುದ್ರದ ಕಡೆಗೆ ಹೋಗ್ತಾ ಇದೆ. ಇನ್ನು ಕೋವಿಲ್ಪಟ್ಟಿಯ ಬಳಿ ಸುಮಾರು 40ಕ್ಕೂ ಹೆಚ್ಚು ದೊಡ್ಡ ಕೆರೆಗಳು ತುಂಬಿ ಹೋಗಿದ್ದು ಅಲ್ಲೆಲ್ಲ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಜಿಲ್ಲೆಗಳಲ್ಲಿನ ರಸ್ತೆಗಳು ಕೂಡ ಬಂದಾಗಿದ್ದು ಸಾಕಷ್ಟು ರೈಲುಗಳ ಓಡಾಟವನ್ನು ಕೂಡ ನಿಲ್ಲಿಸಲಾಗಿದೆ. ಬುಧವಾರ ಚೆನ್ನೈನಿಂದ ತಿರುಚೆಂದೂರು ಕಡೆಗೆ ಹೊರಟಿದ್ದ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ತೂತುಕುಡಿ ಜಿಲ್ಲೆಯ ಶ್ರೀವೈಕುಂಠಂ ಬಳಿ ಪ್ರವಾಹದಲ್ಲಿ ಸಿಲುಕೊಂಡಿತ್ತು. ಆ ರೈಲಿನಲ್ಲಿದ್ದ 800ಕ್ಕೂ ಅಧಿಕ ಮಂದಿಯನ್ನ ರೈಲ್ವೆ ಪೊಲೀಸರು ಹಾಗೂ NDRF ಸಿಬ್ಬಂದಿ ರಕ್ಷಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ರು. ಇನ್ನು ಪ್ರವಾಹಕ್ಕೆ ಸಿಲುಕಿರುವ ಸಾಕಷ್ಟು ಪ್ರದೇಶಗಳಿಗೆ ಸೇನೆ ಹಾಗೂ ವಾಯುಪಡೆಯ ಸಹಾಯವನ್ನು ಪಡೆದು ಪರಿಹಾರ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. IAFನ ಹೆಲಿಕಾಪ್ಟರ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಿ ಪ್ರವಾಹದಲ್ಲಿ ಸಿಲುಕಿರುವ ಜನರಿಗೆ ಅದನ್ನ ತಲುಪಿಸಲಾಗ್ತಾ ಇದೆ. ಇನ್ನು ಪ್ರವಾಹದ ಕಾರಣದಿಂದ 10 ಮಂದಿ ಬಲಿಯಾಗಿದ್ದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವವರನ್ನ ರಕ್ಷಿಸುವ ಕಾರ್ಯ ವೇಗವಾಗಿ ನಡೀತಿದೆ. ಪರಿಹಾರ ಕಾರ್ಯಗಳಲ್ಲಿ ಕೈ ಜೋಡಿಸುವಂತೆ ಈಗಾಗಲೇ ಭಾರತೀಯ ವಾಯುಪಡೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇನ್ನು ಬುಧವಾರ ಪ್ರವಾಹ ಪರಿಸ್ಥಿತಿಯನ್ನು ನೋಡಕ್ಕೆ ಹೋಗಿದ್ದ ತಮಿಳುನಾಡಿನ ಮೀನುಗಾರಿಕಾ ಸಚಿವ ಅನಿತಾ ಆರ್ ರಾಧಾಕೃಷ್ಣನ್ ಪ್ರವಾಹಕ್ಕೆ ಸಿಲುಕಿದ್ದ ಸನ್ನಿವೇಶ ಕೂಡ ನಡೆದಿದೆ. ತೂತುಕುಡಿ ಜಿಲ್ಲೆಯ ಎರಾಲ್ ಅನ್ನೋ ಗ್ರಾಮದ ಬಳಿಯಲ್ಲಿ ರಾಧಾಕೃಷ್ಣನ್ ಪ್ರವಾಹ ಪೀಡಿತರ ಜೊತೆ ಮಾತುಕತೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರವಾಹ ಹೆಚ್ಚಾಗಿದೆ. ಹೀಗಾಗಿ ಒಂದಷ್ಟು ಸಮಯದ ಕಾಲ ಪೊಲೀಸರಿಗೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಸಚಿವ ಅನಿತಾ ಆರ್ ರಾಧಾಕೃಷ್ಣನ್ ಅವರನ್ನ ಸಂಪರ್ಕಿಸೋದು ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ ಆ ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ರಾಧಾಕೃಷ್ಣನ್ ಅವರನ್ನ ಪತ್ತೆ ಮಾಡಿದ್ದಾರೆ. ಇನ್ನು ತಿರುನಲ್ವೇಲಿ ಈ ಬಾರಿಯ ಮಳೆಯಿಂದ ಸಾಕಷ್ಟು ಸಮಸ್ಯೆಗೆ ಸಿಲುಕೊಂಡಿದೆ. ಅಲ್ಲಿ ಕೆಲವು ದಿನಗಳಿಂದ ಸುರಿತಾ ಇರೋ ಭಾರಿ ಮಳೆ ಕಾರಣದಿಂದ ಕಟ್ಟಡಗಳು ಕೂಡ ಕುಸಿದು ಹೋಗ್ತಾ ಇವೆ. ಅಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಇದ್ದಿದೆ. ತಿನ್ನೋಕೆ ಅನ್ನ ಸಿಗ್ತಾ ಇಲ್ಲ. ವಿದ್ಯುತ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಪ್ರವಾಹಕ್ಕೆ ಸಿಲುಕಿರುವವರಿಗೆ ಸರಿಯಾಗಿ ಔಷಧಿಗಳನ್ನು ಕೂಡ ಪೂರೈಸೋದಕ್ಕೆ ಸಾಧ್ಯ ಆಗದಷ್ಟು ಮಟ್ಟಿಗೆ ನೀರಿನ ಮಟ್ಟ ಏರಿಕೆಯಾಗಿದೆ. ಇನ್ನು ಕನ್ಯಾಕುಮಾರಿ ಮಧುರೈ ಹೈವೇ ಕೂಡ ನೀರಿನಿಂದ ಆವೃತವಾಗಿದ್ದು ವಾಹನ ಸಂಚಾರಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಹಾಗೇನೆ ಕನ್ಯಾಕುಮಾರಿ ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿರೋ ಎಲ್ಲಾ ಕೆರೆ ಕಟ್ಟೆಗಳು, ಡ್ಯಾಮ್ಗಳು, ಹೊಳೆಗಳು ತುಂಬಿ ಹೋಗಿವೆ. ಇದು ತಮಿಳುನಾಡಿನ ಆರ್ಥಿಕತೆಯ ಮೇಲೆ ಭಾರಿ ಹೊಡೆತವನ್ನು ಕೊಡ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ಮಿಚಾಂಗ್ ಚಂಡಮಾರುತದ ಕಾರಣದಿಂದ ಚೆನ್ನೈ ಹಾಗೂ ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹ ಉಂಟಾಗಿತ್ತು. ಚೆನ್ನೈ ಸುತ್ತಮುತ್ತಲ ಪ್ರದೇಶದಲ್ಲಿನ ಸಣ್ಣ ಕೈಗಾರಿಕೆಗಳು ಸೇರಿದ ಹಾಗೆ ಉತ್ಪಾದನಾ ವಲಯ ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು. ಮಿಚಾಂಗ್ನ ಕಾರಣದಿಂದಲೇ ಸಾವಿರಾರು ಕೋಟಿ ರೂಪಾಯಿಯಷ್ಟು ನಷ್ಟವನ್ನ ತಮಿಳುನಾಡು ಅನುಭವಿಸಬೇಕಾಗಿ ಬಂತು. ಅಷ್ಟೇ ಅಲ್ಲದೆ ಚೆನ್ನೈ ನಗರದಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನ ನಿಯಂತ್ರಿಸೋದೇ ಕಷ್ಟ ಅನ್ನೋ ಹಾಗಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ದಕ್ಷಿಣ ಭಾಗ ಭಾರಿ ಮಳೆಗೆ ಸಿಲುಕಿದೆ. ಅದರಲ್ಲೂ ತೆಂಕಾಶಿ, ತಿರುನಲ್ವೇಲಿ ಹಾಗೂ ತೂತುಕುಡಿ ಜಿಲ್ಲೆಯಲ್ಲಿ ಮಳೆಯ ರುದ್ರನರ್ತನ ಹೆಚ್ಚಾಗಿರೋದ್ರಿಂದ ತಮಿಳುನಾಡಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಈಗ ಸಮಸ್ಯೆಗೆ ಗುರಿಯಾಗಿರುವ ತಿರುನಲ್ವೇಲಿ ಇದೆಯಲ್ಲ, ಇದು ತಮಿಳುನಾಡಿನ 6ನೇ ಅತಿ ದೊಡ್ಡ ನಗರ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಚೆನ್ನೈ, ಕೊಯಮತ್ತೂರು, ಮದುರೈ, ತಿರುಚಿರಾಪಳ್ಳಿ ಹಾಗೂ ಸೇಲಂನ ನಂತರ ತಿರುನಲ್ವೇಲಿ ನಗರ ತಮಿಳುನಾಡಿನ ಅತಿ ದೊಡ್ಡ ನಗರ ಅನ್ನಿಸಿಕೊಳ್ಳುತ್ತೆ. ಇದು ಶತಮಾನಗಳ ಹಿಂದಿನಿಂದಲೂ ಕೂಡ ವ್ಯಾಪಾರಿ ಕೇಂದ್ರವಾಗಿ ಗುರುತಿಸಿಕೊಳ್ತಿದೆ. ಈ ಭಾಗವನ್ನು ಆಡಿದ್ದ ಚೇರ, ಚೋಳ, ಪಾಂಡ್ಯ ಹಾಗೂ ಮದುರೈ ನಾಯಕರು ಈ ಭಾಗವನ್ನು ವ್ಯಾಪಾರೋದ್ದೇಶಕ್ಕಾಗಿ
ಬಳಕೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಅದಾದ ನಂತರ ಬ್ರಿಟಿಷರು ಕೂಡ ತಿರುನಲ್ವೇಲಿಯನ್ನ ಒಂದು ವ್ಯಾಪಾರಿ ಸ್ಥಳವಾಗಿ ಗುರುತಿಸಿದ್ರು. ಇಲ್ಲಿಂದ ಆಗ್ನೇಯ ಏಷ್ಯಾ ದೇಶಗಳಿಗೆ ಹಾಗೂ ಶ್ರೀಲಂಕಾಗೆ ಸಾಕಷ್ಟು ವಸ್ತುಗಳನ್ನ ರಫ್ತು ಮಾಡಲಾಗ್ತಾ ಇತ್ತು. ಹೀಗೆ ಶತಮಾನಗಳಿಂದಲೂ ವ್ಯಾಪಾರಿ ಕೇಂದ್ರವಾಗಿ ಗುರುತಿಸಿಕೊಳ್ತಿದ್ದ ತಿರುನಲ್ವೇಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ತಮಿಳುನಾಡಿನ ಪ್ರಮುಖ ಉದ್ದಿಮೆ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಈ ಜಿಲ್ಲೆಯಲ್ಲಿ ಸರ್ವಿಸ್ ಸೆಕ್ಟರ್ನ ಜೊತೆಗೆ ಟೂರಿಸಂ, ಅಗ್ರಿಕಲ್ಚರ್, ಟ್ರೇಡಿಂಗ್, ಬ್ಯಾಂಕಿಂಗ್, ಆಗ್ರೋ ಮಾರ್ಕೆಟಿಂಗ್, ಆಗ್ರೋ ಮಷಿನರೀಸ್, ಸಿಮೆಂಟ್ ತಯಾರಿಕೆ, IT ಕಂಪನಿಗಳು ಸೇರಿದ ಹಾಗೆ ವಿವಿಧ ವಲಯಗಳು ಆಕ್ಟಿವ್ ಆಗಿವೆ. ಇದರ ಜೊತೆಗೆ ಇಲ್ಲಿ ಬೀಡಿ ಕಾರ್ಖಾನೆಗಳು ಕೂಡ ತುಂಬಾನೇ ಹೆಚ್ಚಾಗಿವೆ. ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಬ್ರಿಕ್ಸ್ ಮೇಕಿಂಗ್, ಫುಡ್ ಪ್ರೊಸೆಸಿಂಗ್ ಸೇರಿದ ಹಾಗೆ ಸಾಕಷ್ಟು ಉದ್ದಿಮೆಗಳನ್ನ ತಿರುನಲ್ವೇಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗೇನೆ ತಿರುನಲ್ವೇಲಿಯಲ್ಲಿ ಪವರ್ ಜನರೇಷನ್ ಕೂಡ ಹೆಚ್ಚಾಗಿ ನಡೀತಾ ಇದ್ದು ಇಲ್ಲೆಲ್ಲ ಗಾಳಿ ಯಂತ್ರಗಳನ್ನ ನಾವು ನೋಡಬಹುದಾಗಿದೆ. ಹೀಗಾಗಿನೇ ತಿರುನಲ್ವೇಲಿ ತಮಿಳುನಾಡಿನ ಪ್ರಮುಖ ಆದಾಯದ ಮೂಲ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಆದರೆ ಈಗ ಜಿಲ್ಲೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ. ಅದರಲ್ಲೂ ತಿರುನಲ್ವೇಲಿ ನಗರದಲ್ಲಿ ತಮಿರಬರಣಿ ನದಿಯ ರೌದ್ರಾವತಾರ ಹೆಚ್ಚಾಗಿದ್ದು ಅದರಿಂದ ಸಾಕಷ್ಟು ನಷ್ಟ ಸಂಭವಿಸ್ತಾ ಇದೆ. ಇನ್ನು ತೆಂಕಾಶಿ ಹಾಗೂ ಕನ್ಯಾಕುಮಾರಿಗಳಿಗೆ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈಗ ಸುರಿತಿರೋ ಮಳೆಯ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ನಷ್ಟ ಸಂಭವಿಸ್ತಾ ಇದೆ. ಇನ್ನು ತೂತುಕುಡಿ ಅದು ಬಂದರ ನಗರಿ. ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ತಿರುಚೆಂದೂರಿನಂತಹ ಪ್ರಮುಖ ಧಾರ್ಮಿಕ ಸ್ಥಳಗಳು ಕೂಡ ಇವೆ. ಇನ್ನು ಕೃಷಿ ಇಲ್ಲಿನ ಪ್ರಮುಖ ಆದಾಯದ ಮೂಲ ಆದರೂ ಇಲ್ಲಿ ಉಪ್ಪಿನ ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಆದರೆ ಈ ಬಾರಿಯ ಮಳೆ ಈ ಎಲ್ಲ ವಲಯಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದು ಇಲ್ಲೂ ಕೂಡ ಸಾಕಷ್ಟು ನಷ್ಟ ಸಂಭವಿಸಿದೆ. ಹೀಗಾಗಿನೇ ತಮಿಳುನಾಡು ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 2,000 ಕೋಟಿ ರೂಪಾಯಿಗಳನ್ನು ತತ್ಕ್ಷಣವೇ ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದೆ. ಹಾಗಾದರೆ ಮಾತ್ರ ನಾವು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಬಹುದು. ಇಲ್ಲದೆ ಹೋದರೆ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತೀವಿ ಅಂತ ತಮಿಳುನಾಡು ಅಲವತ್ತುಕೊಳ್ತಾ ಇದೆ. ಒಟ್ಟಿನಲ್ಲಿ ಕೆಲವು ತಿಂಗಳ ಹಿಂದೆ ನೀರು ಅಂತಿದ್ದ ತಮಿಳುನಾಡಿನಲ್ಲಿ ಈಗ ನೀರಿಲ್ಲದ ಜಾಗವನ್ನು ಹುಡುಕೋದು ಕೂಡ ಕಷ್ಟ ಅನ್ನೋ ಹಾಗಾಗಿದೆ. ಏನೇ ಆದರೂ ಅಲ್ಲಿನ ಜನರು ಸುರಕ್ಷಿತವಾಗಿರಲಿ, ಆದಷ್ಟು ಬೇಗ ಪ್ರವಾಹ ಪರಿಸ್ಥಿತಿ ಕಡಿಮೆ ಆಗಲಿ ಅನ್ನೋದು ನಮ್ಮ ಆಶಯ. ಇಲ್ಲಿ ಹವಾಮಾನ ಇಲಾಖೆ ಇನ್ನು 4-5 ದಿನಗಳ ಕಾಲ ತಮಿಳುನಾಡಿನಲ್ಲಿ ಭಾರೀ ಅಥವಾ ಸಾಮಾನ್ಯ ಮಳೆಯಾಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ದಕ್ಷಿಣ ತಮಿಳುನಾಡಿನ ಜಿಲ್ಲೆಯ ಜನರಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ಇದು ಗೆಳೆಯರೆ ತಮಿಳುನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಹೆಚ್ಚಾಗಿರುವ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.